ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಬಳಿ ಹೆಂಡತಿಯ ಗಂಡನ ನದಿಗೆ ತಳ್ಳಿದ ಆರೋಪ. ಪ್ರಕರಣದ ಬಳಿಕ ಕುಟುಂಬಸ್ಥರು ರಾಜಿ ಪಂಚಾಯಿತಿ ನಡೆಸಿದ್ರು. ಮದುವೆಯಾಗಿ 3 ತಿಂಗಳು ರಾಜಿಗೆ ಒಪ್ಪದ ಇಬ್ಬರು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಗಂಡ ನದಿಗೆ ಬಿದ್ದ ತಕ್ಷಣ ಪತ್ನಿ ಅವನಿಗೆ ಚಪ್ಪಲಿ ತೋರಿಸಿದ್ದಾಳೆ. ಘಟನೆ ಬಳಿಕ ತಾತಪ್ಪ ಸಾಕಷ್ಟು ನೊಂದಿದ್ದು ಮನೆಯಿಂದ ಆಚೆ ಬರ್ತಿಲ್ಲ. ಕಡುಬಡತನದ ಹುಡುಗಿನ ತಂದು ಮದುವೆ ಮಾಡಿದ್ವಿ. ಸಹೋದರನಿಂದ ಸ್ಫೋಟಕ ಹೇಳಿಕೆ. ಪತ್ನಿಯೇ ನನ್ನನ್ನು ತಳ್ಳಿದ್ದಾಳೆ ಎಂದು ಪತಿ ಆರೋಪ. ಗಂಡನ ಆರೋಪಕ್ಕೆ ಪತ್ನಿ ಗದ್ಯಮ್ಮನ ಟ್ವಿಸ್ಟ್. ನಾನು ಆತನನ್ನ ತಳ್ಳಿಲ್ಲ, ಕಾಲು ಜಾರಿ ಬಿದ್ದಿದ್ದಾನೆ, ನನ್ನ ಮೇಲೆ ಸುಳ್ಳು ಹೇಳ್ತಿದ್ದಾನೆ. ಆತ ಹೆಂಗೆ ಬಿದ್ದಿದ್ದಾನೋ ಗೊತ್ತಿಲ್ಲ, ಬಿದ್ದ ನಂತರ ಈಜುತ್ತಾ ಹೋಗಿ ಕೂತಿದ್ದಾನೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ಜಗಳ ಆಗಿಲ್ಲ, ನನ್ನ ಮನೆಯವರು ಕೂಡ ನಂಬುತ್ತಿಲ್ಲ ಎಂದ ಪತ್ನಿ. 2003ರಲ್ಲಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಪ್ರಕರಣ ಇದು. ರಿಂಗ್ ರೋಡ್ ಶುಭ ಅಂಡ್ ಟೀಮ್ನಿಂದ ಟೆಕ್ಕಿ ಗಿರೀಶ್ ಹತ್ಯೆ ಕೇಸ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ. 4 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಕಾಯಂಗೊಳಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಕ್ಷಮಾದಾನ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಸಲು ಅಪರಾಧಿಗಳಿಗೆ 8 ವಾರ ಕಾಲಾವಕಾಶ. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣಕ್ಕೆ ಸಂಬಂಧ ಮೂಡಬಿದರೆಯ ಪ್ರತಿಷ್ಠಿತ ಕಾಲೇಜಿನ 2 ಉಪನ್ಯಾಸಕರು ಮತ್ತು ಅವರ ಸ್ನೇಹಿತನನ್ನ ಮಾರತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಉಪನ್ಯಾಸಕ ಹಾಗೂ ಸ್ನೇಹಿತರ ಕಿರುಕುಳ, ಬ್ಲ್ಯಾಕ್ ಮೇಲ್ ತಾಳಲಾರದೆ ಮಹಿಳಾ ಆಯೋಗಕ್ಕೆ ದೂರು. ಕೌನ್ಸಿಲಿಂಗ್ ಮಾಡಿದ ಬಳಿಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೂನ್ 25ರಂದು ಬಾಹ್ಯಾಕಾಶಕ್ಕೆ ಹಾರಿದ್ದ ಭಾರತದ ಶುಭಾಂಶ ಶುಕ್ಲಾ ಅಂಡ್ ಟೀಮ್. ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ಸುರಕ್ಷಿತವಾಗಿ ಇಂದು ಭೂಮಿಗೆ ಲ್ಯಾಂಡ್. ಆಕ್ಸಿಯಮ್ 4 ಮಿಷನ್ ಭಾಗವಾಗಿ ಅಂತರಿಕ್ಷ ಯಾನ ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಸ್ಪ್ಲಾಶ್ ಡೌನ್ ಆಗಿದ್ದಾರೆ.